ಎಂಥದ್ದು GST ಎಲ್ಲ 1,30,30,000 ಕೋಟಿ ಆಗುತ್ತೆ. ಆಮೇಲೆ ಬೇರೆ ಬೇರೆವೆಲ್ಲ ಸೆಸ್ಸು ಸರ್ಚಾರ್ಜು ಇವೆಲ್ಲ ಸೇರಿ ಆಮೇಲೆ ರೋಡ್ ಟ್ಯಾಕ್ಸು ಇವೆಲ್ಲ ಸೇರ್ಕೊಂಡು 4,30,000 ಕೋಟಿ ಕರ್ನಾಟಕದಿಂದ ಈ ವರ್ಷ ಕಲೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು. 4,30,000 ಕೋಟಿ. ನಮಗೆ ಅದರಲ್ಲಿ ಬರೋದು 50,257 ಕೋಟಿ. ಸೊ ಇದು ಒಂದು. ಸೊ ಇದನ್ನ ಈ ಅನ್ಯಾಯವನ್ನು ಸರಿಪಡಿಸಿ ಅಂತೇಳಿ ಕೇಂದ್ರ ಸರ್ಕಾರದ ಗಮನವನ್ನು ಸೆಳೀತಕ್ಕಂಥ ಈ ದೇಶದ ಜನರ ಗಮನವನ್ನು ಸೆಳೀತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. 7ನೇ ತಾರೀಕು ನಂಬರ್ 1. ನಂಬರ್ 2, ಈಗ ಬರಗಾಲ ಬಂದಿದೆ. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ, ಅದನ್ನು ಹೇಳ್ಬಿಡ್ತೀನಿ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ನೀರಾವರಿಗೆ ಅಪ್ಪರ್ ಭದ್ರಾಕಕ್ಕೆ ಈಗಾಗಲೇ DK ಶಿವಕುಮಾರ್ ಪ್ರಸ್ತಾಪ ಮಾಡಿದ್ರು. ಅಪ್ಪರ್ ಭದ್ರಾಕಕ್ಕೆ ನಾವು ಹೇಳಿದ್ದಲ್ಲ, ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ 23-24 ಬಜೆಟ್ನಲ್ಲಿ ಶ್ರೀಮತಿ ಎಂಥವರವರು ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು. ಏನಂತ? ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೊಡ್ತೀವಿ. ಇಟ್ ಈಸ್ ಎ ಬಜೆಟ್ ಪ್ರಾಮಿಸ್ ಮೇಡ್ ಇನ್ ದಿ ಬಜೆಟ್ ಫಾರ್ 2023-24 ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್. ನಾವು ಹೇಳಿದ್ದಲ್ಲ, ಅದನ್ನ ಬಸವರಾಜ ಬೊಮ್ಮಾಯಿ ಬಜೆಟ್ ಮಂಡಿಸುವಾಗ ಕರ್ನಾಟಕದಲ್ಲಿ ಅದನ್ನೇ ಮಾಡೋದು. ನೀರಾವರಿಗೆ 5,300 ಕೋಟಿ ಕೊಡ್ತೀವಿ, ಮತ್ತೆ ನ್ಯಾಷನಲ್ ಪ್ರಾಜೆಕ್ಟ್ ಮಾಡಲಿಕ್ಕೂ ಕೂಡ ಪ್ರಯತ್ನ ಮಾಡ್ತೀವಿ ಅಂತ ಹೇಳೋದು. ಈಗಾಗಲೇ ನಾವು ಫೆಬ್ರವರಿನಲ್ಲಿದ್ದೀವಿ. ಈ ಗಳಿಗೆವರೆಗೆ ₹1 ಕೊಟ್ಟಿಲ್ಲ. ಆದರೆ ಬಿಜೆಪಿಯವರು ಹೇಳ್ತಾರೆ ಏನೂ ಬಾಕಿ ಬರಬೇಕಾಗಿಲ್ಲ. ಯಾವುದು ಸರಿ?